ಜಾತಿ ನಿಂದನೆ ಜೀವ ಬೆದರಿಕೆಯ ಅಟ್ರಾಸಿಟಿ ಕೇಸ್ನಲ್ಲಿ ಆರ್ಆರ್ ನಗರ ಶಾಸಕ ಮುನಿರತ್ನ ಲಾಕ್ ಆಗಿದ್ದಾರೆ. ಗುತ್ತಿಗೆದಾರನಿಗೆ ಕೊಲೆ ಬೆದರಿಕೆ ಹಾಕಿರುವಂತದ್ದು ಬಿಬಿಎಂಪಿಯ ಮಾಜಿ ಸದಸ್ಯನಿಗೆ ಜಾತಿ ನಿಂದನೆ ಆರೋಪ. ನಿನ್ನೆ ವೈಯಾಲಿ ಕಾವಲ್ ಪೊಲೀಸರಿಂದ ಮುನಿರತ್ನ ಬಂಧನ ಆಗಿದೆ. ನಿನ್ನೆ ರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು. ಅನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಪೊಲೀಸರು. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಎದುರು ಹಾಜರುಪಡಿಸಲಾಯಿತು. ಒಂದು ವಾರ ಪೊಲೀಸರು ಕಸ್ಟಡಿಗೆ ಕೇಳಿದ್ರು. 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶವನ್ನು ಹೊರಡಿಸಿದ. ವಿಚಾರಣೆ ನಂತರದಲ್ಲಿ ಅಟ್ರಾಸಿಟಿ ಕೇಸ್ನಲ್ಲಿ ಆರ್ಆರ್ ನಗರ ಶಾಸಕ ಮುನಿರತ್ನ ಲಾಕ್. ಜಾತಿ ನಿಂದನೆ, ಕೊಲೆ ಬೆದರಿಕೆ ಆರೋಪ. ಆರ್ಆರ್ ನಗರ ಕ್ಷೇತ್ರ ಶಾಸಕರ ವಿರುದ್ಧ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿತ್ತು. ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದಂತಹ 2 ಕೇಸ್ಗಳು ದಾಖಲಾಯಿತು. ಎಫ್ಐಆರ್ ಆಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಮುನಿರತ್ನ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರು. ಆಂಧ್ರಕ್ಕೆ ಕೋಲಾರದ ಬಳಿ ಶಾಸಕ ಮುನಿರತ್ನರನ್ನ ಅರೆಸ್ಟ್ ಮಾಡಿ ಎತ್ತಾಕು ಬಂದಿದ್ದ. ಗುತ್ತಿಗೆದಾರನಿಗೆ ಕೊಲೆ ಬೆದರಿಕೆ. ಬಿಬಿಎಂಪಿಯ ಮಾಜಿ ಸದಸ್ಯ ವೇಲು ನಾಯ್ಕರಿಗೆ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಆರೋಪ ಇದೆ. 2 ಪ್ರತ್ಯೇಕವಾದಂತಹ ಕೇಸ್ ನಿನ್ನೆ ದಾಖಲಾಯಿತು ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ. ಪೊಲೀಸ್ ಠಾಣೆ ಎದುರಿಗೆ ಮುನಿರತ್ನ ಬೆಂಬಲಿಗರಿಂದ ಹೈ ಡ್ರಾಮಾ ಕೂಡ ಆಯಿತು. ಈಗ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ವಿಚಾರಣೆ ನಂತರದಲ್ಲಿ ರಾತ್ರಿನೇ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿ ಜಡ್ಜ್ ಎದುರು ಹಾಜರುಪಡಿಸಿದರು. ಇನ್ನು ಪೊಲೀಸರಿಂದ ಬಂಧನದ ನಂತರದಲ್ಲಿ ಮುನಿರತ್ನ ಮಂಕಾದ್ರು. ನಿನ್ನೆ ಸಂಜೆಯಿಂದ ಮಾತಿಲ್ಲ, ಕಥೆ ಇಲ್ಲ, ಬರೀ ಮೌನ. ಫುಲ್ ಅಪ್ಸೆಟ್ ಆಗಿದ್ದಾರಂತೆ. ರಾತ್ರಿ ಅಶೋಕನಗರ ಠಾಣೆಗೆ ಕರೆತಂದು ವಿಚಾರಣೆ ಮಾಡಲಾಗಿದೆ. 10:30ರಿಂದ 1:30ರವರೆಗೆ ಅಂದ್ರೆ ಸತತ 3 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದೆ. ರಾತ್ರಿ ಶಾಸಕ ಮುನಿರತ್ನ ವಿಚಾರಣೆಯನ್ನ ಎಸಿಪಿ ಪ್ರಕಾಶ್ ನಡೆಸಿದ್ರು. ಅಶೋಕ್ ನಗರ ಠಾಣೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಶಾಸಕ ಮುನಿರತ್ನ ಫುಲ್ ಸೈಲೆಂಟ್ ಆಗಿದ್ರು. ಎಸ್ಕೇಪ್ ಆಗ್ತಾ ಇದ್ದಂತಹ ಶಾಸಕರನ್ನ ಕೋಲಾರದ ಬಳಿಯಲ್ಲಿ ಗಡಿಯಿಂದ ಅರೆಸ್ಟ್ ಮಾಡಿ ಕರೆದುಕೊಂಡು ಬರಲಾಯಿತು. ಅದಾದ್ಮೇಲೆ ರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಜಡ್ಜ್ ಎದುರು ಹಾಜರುಪಡಿಸಿದ್ರು. 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶವನ್ನು ಕೊಟ್ಟರು. 1 ವಾರಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ವಿಚಾರಣೆ ನಂತರದಲ್ಲಿ 2 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಅದಾದ್ಮೇಲೆ ಅಶೋಕನಗರ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ್ರು. ರಾತ್ರಿ 10:30ರಿಂದ 1:30ರವರೆಗೆ ಅಂದ್ರೆ ನಿರಂತರವಾಗಿ 3 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ರು ಶಾಸಕ ಮುನಿರತ್ನಗೆ. ಫುಲ್ ಸೈಲೆಂಟ್ ಆಗಿದ್ರು ಮುನಿರತ್ನ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿದ್ದಾರೆ. ಮಂಜುನಾಥ್, ಕೊಲೆ ಬೆದರಿಕೆ ಅನ್ನುವಂತಹ ಗಂಭೀರ ಆರೋಪ ಮುನಿರತ್ನ ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ಸ್ಥಿತಿಯಲ್ಲಿದೆ, ಜೊತೆಗೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ ತನಿಖೆ? ಅರುಣ್, ಈಗಾಗಲೇ ಏನೋ ಮುನಿರತ್ನ ಅವರನ್ನ ಈಗ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಇರಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಏನೋ 1:30ರ ಸರಿಸುಮಾರಿಗೆ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು. 2 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ. ಈ 2 ದಿನಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಅಂದ್ರೆ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಆ ವಿಚಾರಣೆಯಲ್ಲಿ ಇರ್ತಕ್ಕಂಥ ಅಂಶಗಳು ಅಂತಂದ್ರೆ ಅಂದ್ರೆ ಏನೋ ಒಂದು ಬೆದರಿಕೆ ಅಂದ್ರೆ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥದ್ದು, ಮತ್ತೊಂದು ಅಟ್ರಾಸಿಟಿ ಅಂದ್ರೆ ಜಾತಿ ನಿಂದನೆಯಿಂದ ಮಾಡಿರ್ತಕ್ಕಂಥ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಪತ್ತೆ ಮಾಡಬೇಕಾಗುತ್ತೆ. ಈ ಒಂದು ಪ್ರಕರಣ ಅಂದ್ರೆ ಅಟ್ರಾಸಿಟಿ ಕೇಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಸಿಪಿಯೇ ತನಿಖಾಧಿಕಾರಿಯಾಗಿರ್ತಾರೆ. ಎಸಿಪಿ ಏನು ವಿಚಾರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಒಂದಷ್ಟು ಮಾಹಿತಿಗಳನ್ನ ಕೇಳುವಂತ ಕೆಲಸವನ್ನ ಎಸಿಪಿ ಮಾಡಿದ್ರೆ ಯಾವುದೇ ರೀತಿಯಿಂದ ಮಾಹಿತಿ ಮುನಿರತ್ನ ಅವರು ಕೊಟ್ಟಿರಲಿಲ್ಲ. ಮೌನಕ್ಕೆ ಶರಣಾಗಿದ್ರು. ಮತ್ತೆ ಬಹಳಷ್ಟು ಅಂದ್ರೆ ಅಲ್ಲಿ ಮೌನದಿಂದಲೇ ಕೂತಿದ್ರು. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಸೊ ಇವತ್ತು ಅಂದ್ರೆ ಬೆಳಗ್ಗೆ 10 ಗಂಟೆ ನಂತರ ವಿಚಾರಣೆಯನ್ನು ಮಾಡಲಿದ್ದಾರೆ ಎಸಿಪಿ ಅವರು. ಎಸಿಪಿ ಬಂದು ಠಾಣೆಗೆ ವಿಚಾರಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಹೋದಂತೆ ಇಲ್ಲಿ ಏನು ದೂರದಾರ ಏನು ಕಂಪ್ಲೇಂಟ್ ಅಂದ್ರೆ ಗುತ್ತಿಗೆದಾರ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಈತ ಅಂದ್ರೆ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು, ಯಾವ ಉದ್ದೇಶಕ್ಕಾಗಿ ಜಾತಿ ನಿಂದನೆ ಮಾಡಿದ್ರು, ಮತ್ತೆ ಇವರಿಗೂ ಮತ್ತೆ ಆ ಒಂದು ಗುತ್ತಿಗೆದಾರರಿಗೂ ಏನು ಸಂಬಂಧ, ಎಷ್ಟು ವರ್ಷದಿಂದ ನಂಟಿತ್ತು, ಮತ್ತೆ ಯಾವ ವಿಚಾರಕ್ಕೆ ಇದು ಈ ಮಾತು ಬಂತು, ಇದೆಲ್ಲವನ್ನ ಕೂಡ ಏನು ವಿಚಾರಣೆ ಮಾಡ್ತಾ ಹೋಗ್ತಾರೆ. ಇದಾದ ನಂತರ ಮತ್ತೆ ಅವರ ಆಡಿಯೋ ಸ್ಯಾಂಪಲ್ಸ್ ಅಂದ್ರೆ ಮುನಿರತ್ನ ಅವರನ್ನ ಆಡಿಯೋ ಸ್ಯಾಂಪಲ್ಸ್ ಮತ್ತೆ ಜೊತೆಗೆ
ಗುತ್ತಿಗೆದಾರ ಏನಿದ್ದಾರೆ ಆತನ ಆಡಿಯೋ ಸ್ಯಾಂಪಲ್ಸ್ ಅನ್ನ ಕೂಡ ಇವರು ಕಲೆ ಹಾಕೊಳ್ತಾರೆ. ಕಲೆ ಹಾಕೊಂಡು ಮತ್ತೆ ಆ ಒಂದು ಮದರ್ ಡಿವೈಸ್ ಏನಿದೆ ಅಂದ್ರೆ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥ ಮದರ್ ಡಿವೈಸ್ ಏನಿದೆ ಆ ಮೊಬೈಲ್ ಅನ್ನ ಕೊಡ್ಬೇಕಾಗುತ್ತೆ. ಆ ಮೊಬೈಲ್ ನ ಕೊಟ್ಟ ನಂತರ ಇವರೆಲ್ಲರೂ ಕೂಡ ಅದನ್ನು ಸೀಸ್ ಮಾಡ್ಕೊಂಡು FSL ಗೆ ರವಾನೆ ಮಾಡ್ತಾರೆ. ಅಂದ್ರೆ ಇವರಿಬ್ಬರ ಆಡಿಯೋ ಸ್ಯಾಂಪಲ್ಸ್ ಜೊತೆಗೆ ಆ ಒಂದು ವಿಡಿಯೋ ಈ ಮೂರನ್ನು ಕೂಡ FSL ಗೆ ರವಾನೆ ಮಾಡಲಾಗುತ್ತೆ. FSL ಗೆ ರವಾನೆ ಮಾಡಿ ಆ ಒಂದು FSL ರವಾನೆಯಲ್ಲಿ ಏನಾದರೂ ಪಾಸಿಟಿವ್ ಉತ್ತರ ಬಂದಿದೆ ಆದ್ರೆ ಇದನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇದು ತನಿಖೆ ಹಂತ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಮುನಿರತ್ನರವರನ್ನ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಅದೆಲ್ಲವನ್ನ ಕೂಡ ಏನು ವಿಡಿಯೋ ರೆಕಾರ್ಡ್ ಜೊತೆಗೆ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಅರುಣ್. ಓಕೆ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.